ನಂತರದಲ್ಲಿ ನೋಡಿ ಧನುಸ್ಸು ರಾಶಿಯವರಿಗೆ 7ನೇ ಮನೆಯಲ್ಲಿ ಗುರು ಬರ್ತಾರೆ. ಧನುಸ್ಸು ರಾಶಿಗೆ ಗುರುವಿನ ಸ್ವಕ್ಷೇತ್ರವಾದಂಥದ್ದು ಧನುಸ್ಸು ರಾಶಿ. ನೀವು ಯಾರಾದರೂ ನೋಡಿ 2024ನೇ ಇಸವಿಯಲ್ಲಿ ಧನುಸ್ಸು ರಾಶಿಯವರು ಬಹಳವಾದಂತಹ ವ್ಯವಹಾರದಲ್ಲಿ ಅಡೆತಡೆಗಳನ್ನು, ವ್ಯವಹಾರಗಳಲ್ಲಿ ಮೋಸವನ್ನು ಅನುಭವಿಸಿದಂಥವರು, ಓದುವಂತಹ ಮಕ್ಕಳಿಗೆ ಬಹಳವಾದಂಥ ಡಿಸ್ಟರ್ಬ್ ಮಾಡಿದಂತಹ ವರ್ಷ, ಬಹಳವಾದಂತಹ ಗೊಂದಲಗಳನ್ನು ಸೃಷ್ಟಿ ಮಾಡಿದಂತಹ ವರ್ಷ, ಶುಭ ಕಾರ್ಯಗಳಲ್ಲಿ ನಾನಾ ಅಡೆತಡೆಗಳನ್ನು ತಂದುಕೊಟ್ಟಂತಹ ವರ್ಷ 2024ನೇ ವರ್ಷವಾಗಿತ್ತು. ಈಗಿನ ಸ್ವಕ್ಷೇತ್ರಕ್ಕೆ ಗುರು ಬರೋದ್ರಿಂದ, ಗುರುವು ಸಪ್ತಮ ಸ್ಥಾನಕ್ಕೆ ಬರೋದ್ರಿಂದ, ಧನುಸ್ಸು ರಾಶಿಯ ರಾಶಿ ಅಧಿಪತಿಯೇ ಗುರು ಆಗಿರೋದ್ರಿಂದ ಈ ಧನುಸ್ಸು ರಾಶಿಯವರಿಗೆ ಈ ವರ್ಷ, ಅದರಲ್ಲೂ ಸಹ ಮೇ 14ನೇ ತಾರೀಕು ಆರಂಭಗೊಳ್ಳುವಂತಹ ಗುರುವಿನ ಅತ್ಯಂತ ಗಜಕೇಸರಿಯ ಯೋಗ ಅಂತ ಹೇಳಬಹುದು. ಈ ಧನುಸ್ಸು ರಾಶಿಯವರಿಗೆ ನಿಮಗೆ ಎಷ್ಟೋ ವರ್ಷಗಳಿಂದಲೂ ಸಹ ಸಾಧನೆ ಮಾಡಲಿಕ್ಕಾಗದಲ್ಲಿರುವಂಥ ಸಾಧನೆಯನ್ನು ಮಾಡ್ಬೋದು. ಎಷ್ಟೋ ವರ್ಷಗಳಿಂದ ನೆಲಗುದಿಗೆ ಬಿದ್ದಂತಹ ವ್ಯವಹಾರಗಳು ಮುನ್ನಡೆಗೆ ಬರುವಂತಹ ಯೋಗ, ಕುಳಿತ ಜಾಗದಲ್ಲಿಯೇ ನಿಮಗೆ ಹಣಕಾಸಿನ ಅನುಕೂಲಕರವಾದಂತಹ ಯೋಗ, ಜೊತೆಯಲ್ಲಿ ಓದುವಂತಹ ಮಕ್ಕಳಿಗಂತೂ ಉತ್ತಮವಾದಂಥ ನೆನಪಿನ ಶಕ್ತಿ, ಉತ್ತಮವಾದಂಥ ಆಲೋಚನಾ ಶಕ್ತಿ ತಂದುಕೊಡುವಂತಹ ಯೋಗ ಧನುಸ್ಸು ರಾಶಿಯವರಿಗೆ. ಯಾರಾದರೂ ಈ ಧನುಸ್ಸು ರಾಶಿಗೆ ಸಂಬಂಧಪಟ್ಟಂಥವರು ಹೋಟೆಲ್ ಬಿಸ್ನೆಸ್ಸು, ಗಾರ್ಮೆಂಟ್ ಬಿಸ್ನೆಸ್ಸು, ಬಟ್ಟೆ ಅಂಗಡಿಗಳನ್ನು ಮಾಡ್ಕೊಂಡಿರುವಂಥವರು, ಪ್ರಾವಿಷನ್ ಸ್ಟೋರ್ ಮಾಡ್ಕೊಂಡಿರುವಂಥವರು, ಕಾಂಡಿಮೆಂಟ್ಸ್ ಬೇಕರಿಗಳನ್ನು ಮಾಡ್ಕೊಂಡಿರುವಂಥವರಿಗೆ ಈ ವರ್ಷ ಉತ್ತಮವಾದಂಥ ಲಾಭದಾಯಕವಾದಂತಹ ವರ್ಷವಾಗಿ ಈ ಧನುಸ್ಸು ರಾಶಿಯವರಿಗೆ ಕೂಡಿರುತ್ತೆ. ಧನುಸ್ಸು ರಾಶಿಯವರಿಗೆ ಅದರಲ್ಲೂ ಸಹ ಮದುವೆ ಮುಂಜಿಗಳನ್ನು ಯಾವ್ದಾದ್ರು ಮಾಡ್ಕೊಳ್ಳುವಂಥವರಿದ್ದರೆ, ಜೊತೆಯಲ್ಲಿ ಮನೆಯನ್ನು ಕಟ್ಟಬೇಕು ಅಥವಾ ಒಂದು ನಿವೇಶನವನ್ನು ಖರೀದಿ ಮಾಡಬೇಕು, ಒಂದು ಜಮೀನು ತೆಗೆದುಕೊಳ್ಬೇಕು ಅನ್ನುವಂಥವರಿಗೆ ಈ ವರ್ಷ 2025ನೇ ಮೇ 14ನೇ ತಾರೀಕಿನಿಂದ ನಿಮಗೆ ಉತ್ತಮವಾದಂತಹ ವರ್ಷಗಳಾಗಿರುತ್ತೆ. ಕೇವಲ ಪ್ರಯತ್ನದಲ್ಲಿಯೇ ದೊಡ್ಡ ಮಟ್ಟದ ಲಾಭ ಗಳಿಸುವಂತಹ ಯೋಗ ಧನುಸ್ಸು ರಾಶಿಯವರಿಗೆ ಗುರುವಿನ ಬಲದಿಂದ ಬರುತ್ತೆ. ಆದ್ದರಿಂದ ಸದಾಕಾಲ ಗುರುವಿನ ಔಪಾಸನೆಯಲ್ಲಿ ಧನುಸ್ಸು ರಾಶಿಯವರಿರಬೇಕು. ಯಾಕೆ ಅಂದರೆ ಧನುಸ್ಸು ರಾಶಿ ಅಧಿಪತಿಯೇ ಗುರುವು. ಆದ್ದರಿಂದ ಗುರುವನ್ನು ಸದಾಕಾಲ ನೆನೆಸ್ಕೊಳ್ಳಿ. ಪ್ರತಿ ಗುರುವಾರ ರಾಯರ ದೇವಸ್ಥಾನಕ್ಕೆ ಹೋಗಿ, ಗುರುರಾಯರ ದೇವಸ್ಥಾನ ಎಲ್ಲೂ ಸಿಕ್ಕಲಿಲ್ಲ ಅಂತಂದರೆ ರಾಯರ ಪ್ರತಿನಿಧಿಯಾಗಿರುವಂಥವನೇ ಮಹಾಗಣಪತಿಯ ದೇವಸ್ಥಾನ, ರಾಯರ ದೇವಸ್ಥಾನಕ್ಕೆ ಹೋಗಿ ನಮ್ಮ ಕೈಲಾದಂತಹ ಏನಾದರೂ ಒಂದು ದಾನ ಧರ್ಮಾದಿಗಳನ್ನು ಮಾಡಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ. ಗುರುವಿನ ಯೋಗಬಲ ನಿಮಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಹೇಳ್ಬೋದು.